ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ರೆಸಿಪಿ ಹೇಳ್ತಾ ಇದ್ದೀನಿ. ಇದನ್ನು ನೀವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದ್ರೂ ಮಾಡ್ಕೋಬೋದು. ಟೊಮ್ಯಾಟೊದಿಂದ ನೀವು ಸಾಂಬಾರು, ಗೊಜ್ಜು, ಪಲ್ಯ, ಚಟ್ನಿ ಏನೇನೋ ಮಾಡ್ಕೊಂಡಿರ್ತೀರ ಡಿಫ್ರೆಂಟ್ ಸ್ಟೈಲಲ್ಲಿ. ಬಟ್ ನಾನು ಇವತ್ತೊಂದು ಹೊಸ ರೆಸಿಪಿ ಹೇಳ್ತಾ ಇದ್ದೀನಿ. ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿರಲ್ಲ. ಇದು ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ತುಂಬ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 ಬೌಲ್ ಆಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇಲ್ಲಿ ಫ್ಲೇವರ್ಗಾಗಿ ನಾನು 2 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಂದ್ರೂ ಹಾಕೋಬೋದು. ಇಲ್ಲ ನಾವು ಗೋಧಿ ಹಿಟ್ಟಿನಲ್ಲೇ ಮಾಡ್ಕೋತೀವಂದ್ರೆ ಅದು ನಡೀತದೆ. ಕಡಲೆ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗ್ತದೆ ರೀ. ಇಲ್ಲಿ ನಾನು ಅರ್ಧ ಸ್ಪೂನ್ ಆಗಷ್ಟು ಫ್ಲೇವರ್ಗಾಗಿ ಅಜ್ವೈನನ್ನು ಹಾಕ್ತಾ ಇದ್ದೀನಿ. 1 ಚಿಕ್ಕ ಸ್ಪೂನಿಂದ 1 ಸ್ಪೂನ್ ಆಗಷ್ಟೇ ಕಸೂರಿ ಮೆಂತಿಯನ್ನು ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ತೀನಿ ರೀ. ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 2 ಸ್ಪೂನ್ ಆಗಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ನೀವು ಎಣ್ಣೆನೂ ಹಾಕ್ಬೋದು. ಎಣ್ಣೆ ತುಪ್ಪ ಎರಡೂ ಬೇಡ ಅಂದ್ರೆ ನೀವು 1 ಸ್ಪೂನು ಮೊಸರನ್ನು ಹಾಕ್ಬೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ತುಪ್ಪ ಹಿಟ್ಟಿಗೆಲ್ಲ ಕರೆಕ್ಟಾಗಿ ಹತ್ಬೇಕ್ರಿ. ಈಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋತೀನಿ ರೀ. ನೋಡಿರಿ, ಹಿಟ್ಟು ನಾನು ತುಂಬ ಗಟ್ಟಿನೂ ಇಲ್ಲ ಮತ್ತು ತುಂಬಾ ಸಾಫ್ಟ್ ಇಲ್ಲ, ಮೀಡಿಯಮ್ ಆಗಿರೋ ಥರ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ಈ ಒಂದು ಪ್ಯಾನ್ಗೆ ಈಗ ಆಲ್ರೆಡಿ ನಾನು ಪ್ಯಾನನ್ನು ಕಾಯಕ್ಕಿಟ್ಟಿದ್ದೀನಿ ರೀ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಅರ್ಧ ಪಟ್ಲಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಹುರಿತೀನಿ ರೀ. ಇದ್ರ ಹಸಿ ವಾಸನೆ ಹೋದ್ರೆ ಸಾಕ್ರಿ. ಇದ್ರ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ, ಕಲರು ಚೇಂಜ್ ಆಗಬಾರ್ದು. ಈಗ ನೋಡಿ, ಈಗ ಕರೆಕ್ಟಾಗಿದ್ದು ಹುರಿದದ ರೀ. ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೋತೀನಿ ರೀ. ಇದು ಸ್ವಲ್ಪ ಹೊತ್ತು ಆರ್ಲಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಅದೇ ಪ್ಯಾನ್ಗೆ 2 ಸ್ಪೂನ್ ಆಗಷ್ಟು ಆಯಿಲು, 1 ಸ್ಪೂನ್ ಆಗಷ್ಟು ಜೀರಿಗೆ, ಇಲ್ಲಿ 1 ಸ್ಪೂನ್ ಆಗಷ್ಟು ಕೊತ್ತಂಬರಿ ಬೀಜವನ್ನು ನಾನು ಇಲ್ಲಿ ಏನು ಮಾಡಿದ್ದೀನಿ, ಕುಟ್ಟಿ ಹಾಕಿದ್ದೀನಿ. ಕುಟ್ಟಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇದನ್ನು ಫ್ರೈ ಮಾಡೋಣ ರೀ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಫ್ರೈ ಮಾಡತ್ತೀನಿ ರೀ. ಈಗ ಇದು ಕರೆಕ್ಟಾಗಿ ಫ್ರೈ ಆಗಿದೆ ರೀ. ಇಲ್ಲಿ ನಾನು 2 ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ಇಲ್ಲಿ 2 ನಾನು ಹಸಿಮೆಣ್ಸಿಕಾಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡಿಕೊಂಡು ಹಾಕೋಬೋದು. ಮಕ್ಕಳು ತಿಂತಿದ್ರೆ ಖಾರ ಕಡಿಮೆ ಹಾಕ್ರಿ. ಇದನ್ನು ಸ್ವಲ್ಪನೇ ಫ್ರೈ ಮಾಡ್ತೀನಿ ರೀ. ಸ್ವಲ್ಪ ಸಾಫ್ಟ್ ಆದರೆ ಸಾಕ್ರಿ, ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ. ಇಲ್ಲಿ ನಾನು 3 ಟೊಮ್ಯಾಟೋವನ್ನು ಅವನ್ನೂ ಸಣ್ಣದಾಗಿನೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ ರೀ. ಟೊಮ್ಯಾಟೊ ಹಾಕೋಣ, ಜಲ್ದಿನೇ ಇದು ಸಾಫ್ಟ್ ಆಗ್ತದೆ ರೀ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಅರಿಶಿಣ ಪುಡಿ, ಚಿಟಿಕೆ ಅಂದರೆ 1/4 ಟೀ ಸ್ಪೂನ್ ಆಗಷ್ಟು, ಅರ್ಧ ಸ್ಪೂನ್ ಆಗಷ್ಟು ಹುರಿದಿರುವ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ, 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು. ಇಲ್ಲಿ ಹಸಿಮೆಣ್ಸಿಕಾಯಿ ತುಂಬಾ ಖಾರ ಇದ್ರೆ ಅರ್ಧ ಸ್ಪೂನ್ ಆಗಷ್ಟೇ ಚಿಲ್ಲಿ ಪೌಡ್ರ್ ಹಾಕ್ರಿ. ಇದನ್ನು ಈಗ ಕರೆಕ್ಟಾಗಿ ಫ್ರೈ ಆಗಿದ್ರಿ. ಮುಚ್ಚಿ ನಾನು 2 ನಿಮಿಷ ಬೇಯಿಸ್ತಾ ಇದ್ದೀನಿ. ನೋಡಿ, ಮಸಾಲೆ ಎಲ್ಲನೂ ಮತ್ತು ಲೋ ಫ್ಲೇಮಲ್ಲಿ ಇಟ್ಟನೆ ಬೇಯಿಸಿನಿ ರೀ. ಆಯಿಲು ಸಪ್ರೇಟ್ ಆಗ್ಯದ ಮತ್ತು ಟೊಮ್ಯಾಟೊ ನೀರು ಬಿಟ್ಕೊಂಡು ತುಂಬಾ ಸಾಫ್ಟ್ ಆಗ್ಯದ್ರಿ. ಇದೆಲ್ಲ ಕರೆಕ್ಟಾಗಿ ಮಸಾಲೆ ಮಿಕ್ಸ್ ಆಗಿ ಫ್ರೈ ಆಗ್ಯದ್ರಿ. ಇದಕ್ಕೆ ನಾನು ಹುರಿದಿಟ್ಕೊಂಡಿರುವಂಥ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಈ ಕಡಲೆ ಹಿಟ್ಟು ಇದ್ರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಈಗ ಮಿಕ್ಸ್ ಮಾಡ್ದಂಗೆ ಸ್ವಲ್ಪ ಇಲ್ಲಿ ತುಂಬಾ ಸಾಫ್ಟ್ ಅನ್ನಿಸ್ತದೆ ರೀ. ಆದರೂ ಇದು ಆರಿದ ಮೇಲೇ ಕರೆಕ್ಟಾಗಿ ಗಟ್ಟಿ ಆಗ್ತದೆ ರೀ. ಇದು ಕರೆಕ್ಟಾಗಿ ರೆಡಿ ಆಗ್ಯದ ರೀ. ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡಿನೇ ಇನ್ನೊಂದು ಸ್ವಲ್ಪ ಫ್ಲೇವರ್ಗಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೀವಿಲ್ಲಿ ಇನ್ನೊಂದು ಸ್ವಲ್ಪ ಕಸೂರಿ ಮೆಂತಿನೂ ಹಾಕೋಬೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿ ನಾನು ಸ್ವಲ್ಪ ಹೊತ್ತು ಇದನ್ನು ಆರ್ಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ಹಿಟ್ಟನ್ನು ನೆನೆದು ರೆಡಿ ಆಗ್ಯದ್ರಿ. ನೆನೆದು ಸ್ವಲ್ಪ ಸಾಫ್ಟೂ ಆಗ್ಯದ್ರಿ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಹಿಟ್ಟು ಇನ್ನೊಂದು ಸ್ವಲ್ಪ ಸಾಫ್ಟ್ ಮಾಡ್ಕೊಳತ್ತೀನಿ ರೀ.
ಈಗ ಹಿಟ್ಟು ಸ್ವಲ್ಪ ನಾಡ್ ಮಾಡಿ ಈಕ್ವಲ್ ಆಗಿ 4 ಸೈಜ್ ಆಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ಕೈಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ ಈ ಥರ ನಾನು ಚಿಕ್ಕ ಬಾಲ್ ಸೈಜ್ ಅಷ್ಟೇ ಹಿಟ್ಟನ್ನು ತೊಗೊಂಡಿನಿ. ಒಮ್ಮೆಲೆ ನಾನು ರೆಡಿ ಮಾಡಿ ಇವನ್ನ ಇಟ್ಕೊಂಡಿದ್ದೀನಿ. ಈಗ ಈ ಗೋಧಿ ಹಿಟ್ಟನ್ನು ಹಚ್ಚಿ ಇದನ್ನು ಲಟ್ಟಿಸ್ತೇನೆ ರೀ. ನೋಡ್ರಿ ಈಗ ಇಷ್ಟ ಲಟ್ಸೀನಿ. ಇದು ನೋಡ್ರಿ ಟೊಮೆಟೊದಿಂದ ಮಾಡ್ಕೊಂಡಿರೋ ಸ್ಟಫಿಂಗ ಆರಿದ್ಮೇಲೆ ಕರೆಕ್ಟಾಗಿ ಗಟ್ಟಿಯಾಗಿರ್ತದೆ ರೀ. ಇದು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಅಥವಾ ಚಿಕ್ಕ ಒಂದಿಷ್ಟು ಉಂಡೆ ಅಷ್ಟನ್ನು ತೊಗೊಂಡು ಎಲೆ ತಕ್ಕಂಗೆ ನೋಡಿ ನೀವು ಹಾಕೋಬೇಕ್ರಿ. ಇದನ್ನು ಈ ರೀತಿ ನೀಟಾಗಿ ದಂಡಿಂದ ಫೋಲ್ಡ್ ಮಾಡ್ಕೊರಿ. ಆಮೇಲೆ ಎಕ್ಸ್ಟ್ರಾ ಇರುವ ಹಿಟ್ಟನ್ನು ತೆಗೆದು ಫೋಲ್ಡ್ ಮಾಡಿ ಈಗ ಮತ್ತೆ ಗೋಧಿ ಹಿಟ್ಟು ಹಚ್ಚಿ ಪ್ರೆಸ್ ಮಾಡಿ ನಾನು ಇದನ್ನು ಪರಾಟಾನ ಲಟ್ಟಿಸ್ತೀನಿ ರೀ. ನೋಡ್ರಿ ಈಗ ಪರಾಟ ಬಂದು ನಿಮಗೆ ಲಟ್ಟಿಸಿ ತೋರಿಸಿದ್ವಿ. ಇದೇ ಥರ ನಾನು 2 ಪರಾಟ ಲಟ್ಟಿಸಿ ಇಟ್ಕೊಂಡಿದ್ದೀನಿ ರೀ. ಈಗ ತೆವೆಯನ್ನು ಕಾಯಕ್ಕಿಟ್ಟೀನಿ ರೀ. ಗ್ಯಾಸ್ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟಿನಿ. ಇದನ್ನು ನಾನು ಇಲ್ಲಿ ಸ್ವಲ್ಪ ತುಪ್ಪ ಹಚ್ಚಿ ಬೇಯಿಸ್ತಾ ಇದ್ದೀನಿ. ನೀವು ಎಣ್ಣೆ ಹೆಚ್ಚು ಬೇಯಿಸ್ಬೋದು. ಇದನ್ನು ನೀವು ಬಿಸಿ ಬಿಸಿ ಹಾಗೇನೂ ತಿನ್ಬೋದು. ಇದು ತುಂಬಾ ಟೇಸ್ಟಿ ಇರ್ತದೆ ರೀ. ಇಲ್ಲ ಮೊಸರು ಜೊತೆ ತಿಂತೀವಿ, ಶೇಂಗಾ ಚಟ್ನಿ ಜೊತೆ ತಿಂತೀವಿ ಅಂದ್ರೂ ನಡೀತದೆ ರೀ. ಇದು ಕರೆಕ್ಟಾಗಿ ಬೇಯ್ದದ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.